ॐ सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्ति। गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। तस्मै श्री गुरवे ನಮಃ. ಭಗವದ್ಗೀತೆಯ 8ನೇ ಅಧ್ಯಾಯವನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಅದರಲ್ಲಿ 21 ಶ್ಲೋಕಗಳ ಅರ್ಥವನ್ನು ನೋಡಿದ್ವಿ. ಭಗವಂತ ಮತ್ತೆ ಮತ್ತೆ ಹೇಳಿದ್ದಾನೆ ಏನಂತ, ನನ್ನನ್ನೇ ಸ್ಮರಿಸ್ತಾ ಇರೋ, ಭಗವಂತನನ್ನೇ ಸ್ಮರಿಸ್ತಾ ಇರೋ. ಕಡೆಗಾಲದಲ್ಲಿ ಯಾರು ಭಗವಂತನನ್ನೇ ಸ್ಮರಿಸ್ತಾ ದೇಹವನ್ನು ಬಿಡ್ತಾರೋ ಅವರು ಭಗವಂತನನ್ನೇ ಸೇರ್ತಾರೆ ಅಂತ ಓದ್ತಾ ಇದ್ವಿ. ಅದು ಹೇಗೆ ಸಾಧ್ಯ ಅಂತ ಕೇಳಿದಾಗ ಅಭ್ಯಾಸವನ್ನು ಮಾಡಬೇಕು. ಮತ್ತೆ ಮತ್ತೆ ಅಭ್ಯಾಸದ ಬಗ್ಗೆ ಒತ್ತು ಕೊಟ್ಟಿದ್ದಾನೆ ಭಗವಂತ. ಎಲ್ಲೆಲ್ಲೂ ಆ ಭಗವಂತನನ್ನೇ ನೋಡುವಂಥದ್ದು. ನನ್ನಲ್ಲೂ ಭಗವಂತ, ಮತ್ತೊಬ್ಬರಲ್ಲೂ ಭಗವಂತ, ಮತ್ತೊಂದರಲ್ಲೂ ಭಗವಂತ. ಏನಾದರೂ ಆಗಿರಲಿ, ಅದು ಎಂಥದ್ದು, ಜಡ ಮತ್ತು ಚೈತನ್ಯ ಎಲ್ಲದರಲ್ಲೂ ಆ ಭಗವಂತನನ್ನೇ ನೋಡಬೇಕು ಅಂತ ಇಲ್ಲಿ ಭಗವಂತ ಹೇಳಿದ್ದಾನೆ. ಎಲ್ಲಿರ್ತಾನೆ ಆ ಭಗವಂತ? ಯಾವಾಗಲೂ ಅವನನ್ನು ಆರಾಧಿಸಲಿಕ್ಕೆ ಅವನೇ ಹೇಳ್ಕೊಂಡಿದ್ದಾನೆ 21ನೇ ಶ್ಲೋಕದಲ್ಲಿ ಏನಂತ, ಯಾವುದನ್ನು ಸೇರಿದವರು ಮತ್ತೆ ಪುನಃ ಸಂಸಾರಕ್ಕೆ ತಿರುಗಿ ಬರುವುದಿಲ್ಲವೋ ಅದು ನಾನಿರುವ ಸ್ಥಳ. ಹಾಗಾದರೆ ಏನದು? ಅದು ನಾನಿರುವ ಸ್ಥಳ. ಆ ಭಗವಂತನನ್ನು ಸೇರಿದ್ರೆ ಅಂತ ಹೇಳಿದ್ರೆ ಆ ಸಂತೋಷವನ್ನು, ಆ ಭಗವಂತನನ್ನು ಸೇರಿದ ಮೇಲೆ ಆ ಸಂತೋಷವನ್ನು ನಾವು ಏನು ಪಡೆದಿರ್ತೀವಿ ಮತ್ತೆ ನಮಗೆ ಸಂಸಾರಕ್ಕೆ ಬರಬೇಕು ಅಂತ ಅನಿಸೋದಿಲ್ವಂತೆ. ಅಂದರೆ ಸಂಸಾರದಲ್ಲಿ ಏನೋ ಸಂತೋಷ ಇದೆ, ನಾನು ಅಲ್ಲಿಗೆ ಬರಬೇಕು ಅನ್ನೋ ಥರದಲ್ಲಿ ಅನಿಸೋದಿಲ್ಲ. ಹೇಳ್ತಾರಲ್ವ, ಆ ಭಗವಂತನ ನಾಮಸ್ಮರಣೆಯ ಆ ರುಚಿ ಹತ್ತಿದ ಮೇಲೆ ಬೇರೆ ಯಾವುದರ ರುಚಿನೂ ನಮಗೆ ಇಷ್ಟ ಆಗೋದಿಲ್ವಂತೆ. ಅದು ಭಗವಂತನಿರೋ ಸ್ಥಳ ಅಂತ ಹೇಳ್ಕೊಂಡಿದ್ದಾನೆ. ಮುಂದುವರಿಸ್ತಾ 22ನೇ ಶ್ಲೋಕ, ಪುರುಷಃ ಸ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯಾ ಯಸ್ಯಾಂತಸ್ತಾನಿ ಭೂತಾನಿ ಯೇನ ಸರ್ವಮಿದಂ ತತಂ. ಹೇ ಪಾರ್ಥ, ಎಲ್ಲ ಜೀವರಾಶಿಗಳು ಯಾರಲ್ಲಿರುವವೋ ಮತ್ತು ಯಾರು ಈ ಸಚರಾಚರ ಪ್ರಪಂಚವನ್ನು ವ್ಯಾಪಿಸಿದ್ದಾನೋ ಆ ಪರಮ ಪುರುಷನನ್ನು ಅನನ್ಯ ಭಕ್ತಿಯಿಂದ ಮಾತ್ರ ಪಡೆಯಲು ಸಾಧ್ಯ. ಹೇಗೆ ಪಡೆಯಲಿಕ್ಕೆ ಸಾಧ್ಯ ಅವನನ್ನು? ಅನನ್ಯ ಭಕ್ತಿ. ಅಂದರೆ ಅದು ಬಿಟ್ಟು ಅನ್ಯ ಭಕ್ತಿ ನಮಗಿಲ್ಲ. ಭಗವಂತನೇ ನಮ್ಗದೇ ಬೇಕು ಅನ್ನೋ ಭಕ್ತಿ ಅದು. ಅವನು ಎಲ್ಲಿದ್ದಾನೆ? ಎಲ್ಲ ರಾಶಿಗಳಲ್ಲೂ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ ಅವನು. ಎಲ್ಲ ಜೀವರಾಶಿಗಳಲ್ಲೂ. ಮತ್ತು ಯಾರು ಈ ಸಚರಾಚರ ಪ್ರಪಂಚವನ್ನು ವ್ಯಾಪಿಸಿದ್ದಾನೋ, ಅಂದರೆ ಜಡ ಮತ್ತು ಚೈತನ್ಯ ಎಲ್ಲ ಕಡೆ ಆ ಭಗವಂತ ಇದ್ದಾನೆ. ಅವನನ್ನೇ ಧ್ಯಾನಿಸಬೇಕು, ಅವನನ್ನೇ ಅನನ್ಯ ಭಕ್ತಿ ಅಂತ ಹೇಳ್ತೀವಿ. ನೋಡಿ, ಭಕ್ತಿ ಅಂತ ಹೇಳುವಾಗ ಮತ್ತೆ ಮತ್ತೆ ನಾವು ಯೋಚನೆ ಮಾಡಿದ್ದೀವಿ, ಇದ್ರ ಬಗ್ಗೆ ವಿಚಾರ ಮಾಡಿದ್ದೀವಿ.
ಭಕ್ತಿ ಮತ್ತು ಪ್ರೀತಿ ಎರಡು ಆಲ್ಮೋಸ್ಟ್ ಒಂದೇ, ಅಂದರೆ ಭಾವ ಒಳಗಡೆ. ಆದರೆ ಈ ಭಕ್ತಿ ಅನ್ನೋದು ಭಗವಂತನಿಗೆ ಮಾಡುವಂಥದ್ದು, ಗುರುಗಳಿಗೆ ಮಾಡುವಂಥದ್ದು, ಅಂದರೆ ನನಗಿಂತ ಎತ್ತರದಲ್ಲಿರುವವರಿಗೆ ಮಾಡುವಂಥದ್ದೆಲ್ಲ ಭಕ್ತಿ ಅನ್ನಿಸ್ಕೊಂಡ್ಬಿಡುತ್ತೆ. ಅದೇ ನನ್ನ ಸಮನಾಗಿರುವವರು ಅಥವಾ ನನಗಿಂತ ಸ್ವಲ್ಪ ಕೆಳಮಟ್ಟದಲ್ಲಿರೋರಿಗೆ, ಕೆಳಮಟ್ಟ ಅಂದರೆ ಪ್ರಾಣಿಗಳಿಗೆ, ಅದಕ್ಕೆ ಪ್ರೀತಿ ಅಂತ ಹೇಳ್ತೀವಿ. ಆಯಿತಾ? ಪ್ರೀತಿ ಅಂತಂದರೆ ಈಗ ನನಗೆ ಅಯ್ಯೋ ನನ್ನ ನಾಯಿ ಮರಿ ಕಂಡ್ರೆ ಎಷ್ಟು ಪ್ರೀತಿ ಗೊತ್ತಾ, ಪ್ರೀತಿ ಅಂತೀವಿ. ಅಲ್ಲಿ ಭಕ್ತಿ ಅನ್ನೋ ಶಬ್ದ ಉಪಯೋಗಿಸಲ್ಲ ಅಲ್ವಾ, ಪ್ರೀತಿ ಅನ್ನೋದು. ಹಾಗೆ ಇಲ್ಲಿ ಅನನ್ಯ ಭಕ್ತಿ. ಅನನ್ಯ ಭಕ್ತಿ ಅಂದರೆ ಬೇರೆ ಏನು, ಇದು ಏನಿದು ಪ್ರೀತಿ ಅಥವಾ ಭಕ್ತಿ ಅಂತಂದರೆ ಅದನ್ನು ಬಿಟ್ಟು ಒಂದು ಕ್ಷಣನೂ ನಾನು ಬೇರೆ ಏನನ್ನು ಯೋಚಿಸ್ಲಿಕ್ಕೆ ಆಗದೇ ಇರುವಂಥದ್ದು. ಇದೇನು ಭಕ್ತಿ ಪ್ರೀತಿ ಅಂತೆಲ್ಲ ಅಂದರೆ ಹೌ ಮಚ್ ಐ ಐಡೆಂಟಿಫೈ ವಿತ್ ದೆಮ್ ಅಂತ. ಈಗ ನೋಡಿ, ಪ್ರೀತಿ ಅಂತ ಹೇಳುವಾಗ ಮಕ್ಕಳನ್ನು ಪ್ರೀತಿಸ್ತೀವಿ, ಗಂಡನನ್ನು ಪ್ರೀತಿಸ್ತೀವಿ, ತಂದೆ ತಾಯಿಯನ್ನು ಪ್ರೀತಿಸ್ತೀವಿ. ಆ ಪ್ರೀತಿ ಎಷ್ಟು ಆಳವಾಗಿದೆ ಅಂತ ಗೊತ್ತಾಗುವಾಗ ಹೇಗಪ್ಪ ಅದು ಅಂತಂದರೆ, ನಾನು ಅವರಲ್ಲಿ ಎಷ್ಟು ಐಡೆಂಟಿಫೈ ಮಾಡ್ಕೊಳ್ತೀನಿ ಅಂತ, ನನ್ನನ್ನು ನಾನು ಅವರಲ್ಲಿ ಎಷ್ಟು ನೋಡ್ತೀನಿ ಅಂತ. ಅಂದರೆ ಈಗ ಅವರಿಗೆ ಪೆಟ್ಟಾದರೆ ನನಗೆ ದುಃಖ ಆಗುತ್ತೆ ಅಲ್ವಾ, ದಟ್ ಇಸ್ ಕಾಲ್ಡ್ ಎಸ್ ಅಟ್ಯಾಚ್ಮೆಂಟ್. ಅದು ಪ್ರೀತಿ. ಆ ಪ್ರೀತಿಯನ್ನು ಹೇಗೆ ತೋರಿಸ್ಕೊಳ್ಳೋದು, ಹೌ ಡೀಪ್ಲಿ ಐ ಆಮ್ ಕನೆಕ್ಟೆಡ್, ಸೋ ಮಚ್ ಐ ವಿಲ್ ಬಿ ಹರ್ಟ್ ಪ್ರೀತಿನಲ್ಲಿ. ಹಾಗೆ ಈ ಅನನ್ಯ ಭಕ್ತಿ ಅಂದರೆ ಅದನ್ನು ಬಿಟ್ಟು ನಾನು ಇರ್ಲಿಕ್ಕೆ ಒಂದು ಕ್ಷಣನೂ ಆಗಲ್ಲ, ಯೋಚಿಸ್ದೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವಾಗಲೂ ಮನಸ್ಸಿನಲ್ಲಿ ಅದೇ ಇರುತ್ತೆ. ಇದು ಪ್ರೀತಿಯ ಬಗ್ಗೆ ನಮ್ಗೆ ಅನುಭವ ಆಗಿರುತ್ತಲ್ವ, ಹಾಗೆ ಇದು ಭಕ್ತಿ. ಭಕ್ತಿಯನ್ನು ಅನುಭವಿಸ್ಬೇಕು. ಒಂದು ಕ್ಷಣ ಕೂಡ ಮನಸ್ಸನ್ನು ಬಿಟ್ಟು ಆ ಭಗವಂತ ಹೋಗುವಾಗೇ ಇಲ್ಲ. ಅನನ್ಯ ಭಕ್ತಿ. ಅದಕ್ಕೆ ಯಾವಾಗಲೂ ಗೋಪಿಯರ ಕಥೆ ಹೇಳ್ತಿರ್ತಾರೆ ಸ್ವಾಮೀಜಿಯವರು. ಗೋಪಿಕೆಯರೆಲ್ಲ ಕೃಷ್ಣ ಎಷ್ಟು ಭಕ್ತಿ ಮಾಡಿದ್ರು, ಎಷ್ಟು ಇದು ಮಾಡಿದ್ರು, ಅವ್ರ ಹತ್ರ ಬರ್ತಾನೆ ಇರಲಿಲ್ಲ ಅಂತೆ. ಅದಕ್ಕೆ ಅವ್ರಿಗೆಲ್ಲ ಕೋಪ ಬಂದು ಅವರು ಶಿವನನ್ನು ಧ್ಯಾನಿಸ್ತೀವಿ ನಾವು ಅಂತ ಕೂತ್ಕೊಂಡ್ಬಿಟ್ರಂತೆ. ನಾವಿನ್ನು ಕೃಷ್ಣ ಭಕ್ತಿ ಮಾಡೋದೇ ಇಲ್ಲ, ಶಿವನನ್ನು ಭಕ್ತಿ ಮಾಡ್ತೀವಿ ಅಂಥೇಳಿ ಶಿವನನ್ನು ಧ್ಯಾನ ಮಾಡಲಿಕ್ಕೆ ಕೂತ್ಕೊಂಡ್ರಂತೆ. ಆಯಿತು, ಕೆಲವು ದಿನ ನಾರದ ಮಹರ್ಷಿಗಳು ಬರ್ತಾಯಿದ್ರಂತೆ. ಅವ್ರು ಕೇಳಿದ್ರಂತೆ ಗೋಪಿಕೆಯನ್ನೆಲ್ಲ, ಏನು ನೀವೆಲ್ಲ ಕೃಷ್ಣನ ಮೇಲೆ ಕೋಪ ಮಾಡಿಕೊಂಡು ಶಿವಭಕ್ತರಾಗ್ಬಿಟ್ಟಿದ್ದೀರಂತೆ, ಶಿವನನ್ನು ಧ್ಯಾನಿಸ್ಲಿಕ್ಕೆ ಆಯ್ತಾ ನಿಮಗೆ ಅಂತ ಕೇಳಿದ್ರೆ ಗೋಪಿಕೆಯರು ಹೇಳ್ತಾರಂತೆ, ಎಲ್ಲಿ ಆಗುತ್ತೆ ಮಹರ್ಷಿಗಳೇ, ಇವನು ಬಿಟ್ಟು ಹೋದರೆ ತಾನೇ ನಾವು ಶಿವನನ್ನು ಧ್ಯಾನಿಸ್ಲಿಕ್ಕಾಗೋದು. ಅಂದರೆ ಕೃಷ್ಣ ಅವ್ರನ್ನ ಬಿಡ್ತಾನೇ ಇಲ್ಲ, ಅವ್ರ ಮನಸ್ಸಿನ ತುಂಬ್ಕೊಂಡ್ಬಿಟ್ಟಿದ್ದಾನ ಅವನು ಬಿಟ್ಟು ಹೋದರೆ ತಾನೇ ಶಿವನನ್ನು ನಾವು ಧ್ಯಾನಿಸ್ಲಿಕ್ಕಾಗೋದು ಅಂತಾರಂತೆ. ಅದು ಅನನ್ಯ ಭಕ್ತಿ. ಅನನ್ಯ ಭಕ್ತಿ ಅನನ್ಯ ಭಕ್ತಿಯಿಂದ ಮಾತ್ರ ಪಡೆಯಲು ಸಾಧ್ಯ. ಆ ಪರಮ ಪುರುಷನನ್ನು ಹೇಗೆ ಪಡೆಯಲಿಕ್ಕೆ ಸಾಧ್ಯ? ಅನನ್ಯ ಭಕ್ತಿಯಿಂದ. ಅನನ್ಯ ಭಕ್ತಿ ಅಂತ ಮಾಡೋದಂದರೆ ಎಲ್ಲ ಕಡೆಯೂ ಅವನೇ ಇರೋದು, ಅವನನ್ನೇ ನೋಡೋದು, ಎಲ್ಲರಲ್ಲೂ ಭಗವಂತನನ್ನೇ ನೋಡ್ತಾ ಇರೋದು. ಅದು ಅನನ್ಯ ಭಕ್ತಿ. ಅದರಿಂದ ಮಾತ್ರ ನಾವು ಪಡೀಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಈಗ ನಮಗೆ ಭಕ್ತಿ ಮಾಡೋಕ್ಕೆ ಗೊತ್ತಿರೋದು ಹೇಗೆ? ಒಂದು ಮೂರ್ತಿಯನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಕೃಷ್ಣಂದು, ರಾಮಂದು, ಶಿವಂದು ಆ ಭಕ್ತಿ ಗೊತ್ತಿದೆ ನಮಗೆ. ಆದರೆ ಇಲ್ಲಿ ಭಗವಂತ ಹೇಳ್ತಾ ಇರೋದು ಏನು? ಎಲ್ಲೆಲ್ಲೂ ಸಚರಾಚರ ಪ್ರಪಂಚವನ್ನು ವ್ಯಾಪಿಸಿದ್ದಾನೋ ಆ ಪರಮ ಪರುಣಿ. ಅಂದರೆ ಎಲ್ಲೆಲ್ಲೂ ಭಗವಂತನನ್ನೇ ನೋಡುವಂತಾಗಬೇಕು. ಅದು ಅನನ್ಯ ಭಕ್ತಿ ಅಂತ ಹೇಳ್ತಾ ಇದ್ದಾನೆ. ಆ ಅನನ್ಯ ಭಕ್ತಿಯಿಂದ ಮಾತ್ರ ಭಗವಂತನನ್ನು ಪಡೀಲಿಕ್ಕೆ ಸಾಧ್ಯ. ಮುಂದುವರಿಸ್ತಾ, ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಪ್ರಯಾತಾ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಹೇ ಭರತರ್ಷಭ,
ಸಾಧಕರಾದವರು ಯಾವಾಗ ಸತ್ತರೆ ಹಿಂದೆ ಬರುವ ಮತ್ತು ಹಿಂದೆ ಬಾರದ 2 ಕಾಲಗಳನ್ನು ನಿನಗೆ ಹೇಳುತ್ತೇನೆ. ಇದೊಂದು ನಂಬಿಕೆ ಇದೆ. ಏನಂತ? ಸಾಧಕರಾದವರು ಒಳ್ಳೆಯ ಸಮಯದಲ್ಲಿ ದೇಹ ಬಿಡಬೇಕು ಅಂತ ಹೇಳ್ತಾರೆ. ಈಗಲೂ ಒಂದು ಪದ್ಧತಿ ಇದೆ. ಯಾರಾದರೂ ಮನೆಯಲ್ಲಿ ದೇಹ ಬಿಟ್ಟರೆ ಅವರು ದೇಹ ಬಿಟ್ಟಿದ್ದ ಸಮಯ ಒಳ್ಳೆಯದು ಹೌದು ಅಲ್ವೋ ಅಂತ ಕೇಳಿಸ್ತಾರೆ. ಒಳ್ಳೆ ನಕ್ಷತ್ರ ಆ ಥರ ಏನೋ ಒಳ್ಳೆ ನಕ್ಷತ್ರದಲ್ಲಿ ದೇಹ ಬಿಟ್ಟಿದ್ರೆ ಅವರು ಮನೆಗೂ ಒಳ್ಳೆಯದಾಗತ್ತೆ, ಅವರಿಗೂ ಒಳ್ಳೆಯದಾಗತ್ತೆ ಅಂತ. ಇಲ್ಲ ಅವರು ಸರಿಯಾದ ಸಮಯದಲ್ಲಿ ದೇಹ ಬಿಟ್ಟಿಲ್ಲ ಅಂದರೆ ಅದಕ್ಕೆ ಸಮಾಧಾನವಾಗಿ ಕೆಲವು ಪೂಜೆಗಳನ್ನು ಮಾಡಿಸಿ ಅಂತ ಹೇಳ್ತಾರೆ, ಅಥವಾ ಆ ಮನೆಯಲ್ಲಿ ಸ್ವಲ್ಪ ಕಾಲ ಇರಬೇಡಿ ಅಂತ ಹೇಳ್ತಾರೆ. ಆ ಥರ ಏನೇನೋ ಕೇಳಿದ್ದೀವಲ್ವ ನಾವು. ಹಾಗೆ ಇಲ್ಲಿ ಯಾವಾಗ ಅವನು ಶರೀರವನ್ನು ಬಿಟ್ಟರೆ ಅವನು ಎರಡು ಕಾಲ ಇದೆ ಗೊತ್ತಿರೋ ಹಾಗೆ. ಯಾವಾಗ ಅವನು ಪ್ರಾಣ ಬಿಟ್ಟರೆ ಒಳ್ಳೆಯದಾಗತ್ತೆ ಅನ್ನೋದನ್ನು ಹೇಳ್ತೀನಿ ಅಂತ ಹೇಳ್ತಿದ್ದಾನೆ. ಅಲ್ಲ, ಅದು ಯಾವುದು ನಮ್ಮ ಕೈಯಲ್ಲಿ ಇಲ್ಲ. ಇಚ್ಛಾಮರಿಣಗಳು ಅನ್ನಿಸ್ಕೊಂಡವರು ಈ ಥರ ಸಮಯ ಕಾದು ಹೇಗೆ ಭೀಷ್ಮ ಪಿತಾಮಹ ಶರೀರವನ್ನು ತ್ಯಾಗ ಮಾಡಿದ್ರು ಆ ಥರ ಮಾಡಲಿಕ್ಕಾಗತ್ತೆ. ನಮಗೆಲ್ಲ ಇದು ಇಚ್ಛಾಮರಿಣಿಗಳಲ್ಲದೆ ಇರೋ ನಮಗೆ ಇಚ್ಛಾಮರಿಣಿಗಳಾಗೋ ಪ್ರಯತ್ನ ಮಾಡಬೇಕು. ಆಗ ನಮಗೆ ಯಾವ ಕಾಲ ಒಳ್ಳೆಯದು ಆಗ ಶರೀರ ಬಿಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಅವರು ಶರೀರ ಬಿಟ್ಟರೆ ಹಿಂದೆ ಬರುವ ಮತ್ತು ಹಿಂದೆ ಬಾರದ 2 ಕಾಲಗಳನ್ನು ನಾನು ನಿನಗೆ ಹೇಳ್ತೀನಿ ಅಂತ. ಅಂದರೆ ಪುನರ್ಜನ್ಮ ತಾಳೋದಿರೋದು, ತಾಳದೇ ಇರೋದು, ಇನ್ನೊಂದು ಪುನರ್ಜನ್ಮ ತಾಳುವಂಥದ್ದು. ಯಾವುದು ಆ ಕಾಲ ಅಂತ ಮುಂದಿನ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. 2 ಶ್ಲೋಕಗಳನ್ನು ಒಟ್ಟಿಗೆ ನೋಡೋಣ. ಅದು ಅಗ್ನಿರ್ಜ್ಯೋತಿರಃ ಶುಕ್ಲಃ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯತಾ ಗಚ್ಚಂತಿ ಬ್ರಹ್ಮವಿದೋ ಜನಾಃ ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸ ದಕ್ಷಿಣಾಯನಂ ತತ್ರ ಚಂದ್ರಾಮಸಂ ಜ್ಯೋತಿಃ ಯೋಗಿ ಪ್ರಾಪ್ಯ ನಿವರ್ತತೆ. ಅಗ್ನಿ, ಜ್ಯೋತಿ, ಹಗಲು, ಶುಕ್ಲ ಪಕ್ಷ ಅಥವಾ ಉತ್ತರಾಯಣ ಕಾಲದಲ್ಲಿ ಸತ್ತಂತಹ ಸಾಧಕರು ಬ್ರಹ್ಮಲೋಕವನ್ನೇ ಸೇರುವುದರಿಂದ ತಿರುಗಿ ಬರುವುದಿಲ್ಲ. ಏನಾಗುತ್ತೆ? ಅಗ್ನಿ, ಜ್ಯೋತಿ ಇವೆಲ್ಲ ಶುಭ. ಹಗಲು, ಶುಕ್ಲ ಪಕ್ಷ ಗೊತ್ತಿರೋ ಹಾಗೆ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ ಅಂತ 2 ಪಕ್ಷಗಳಿದೆ. ಇಲ್ಲಿ ಉತ್ತರಾಯಣ ಕಾಲದಲ್ಲಿ ಯಾರು ಶರೀರವನ್ನು ಬಿಡ್ತಾರೋ ಅವರು ಬ್ರಹ್ಮಲೋಕವನ್ನೇ ಸೇರ್ತಾರೆ. ಮತ್ತೆ ತಿರುಗಿ ಬರೋದಿಲ್ಲ ಅಂದರೆ ಅವರಿಗೆ ಪುನರ್ಜನ್ಮ ಇರೋದಿಲ್ಲ ಅಂತ. ಅದೇ ರೀತಿ ಹೊಗೆ, ರಾತ್ರಿ, ಕೃಷ್ಣ ಪಕ್ಷ ಅಥವಾ ದಕ್ಷಿಣಾಯನ ಕಾಲದಲ್ಲಿ ಹೋದ ಸಾಧಕರು ಚಂದ್ರಲೋಕವನ್ನು ಸೇರಿ ಪುನಃ ಹಿಂದೆ ಬರುತ್ತಾರೆ. ಅವರು ಚಂದ್ರಲೋಕವನ್ನು ಸೇರಿ ಅವರು ಪುಣ್ಯ ಏನು ಸಂಪಾದನೆ ಮಾಡಿರ್ತಾರೆ ಅದೆಲ್ಲ ಮುಗಿದ ಮೇಲೆ ಮತ್ತೆ ಇಲ್ಲಿಗೆ ಭೂಲೋಕದಲ್ಲಿ ಜನ್ಮ ತಾಳ್ತಾರೆ ಅಂತ. ಇದಕ್ಕೆ ಸ್ವಾಮೀಜಿಯವರು ನಾನಾ ರೀತಿಯಾಗಿ ವ್ಯಾಖ್ಯಾನವನ್ನು ಹೇಳ್ತಾರೆ. ಇದರಲ್ಲಿ ಒಂದು ಥರದಲ್ಲಿ ನೋಡೋದಾದರೆ ನೋಡಿ, ಅಗ್ನಿ, ಜ್ಯೋತಿ, ಹಗಲು ಇಂಥದ್ದೆಲ್ಲ ಏನದು ಶುಭ ಅಂತ ಹೇಳುವಂಥದ್ದು. ಹಾಗೆ ನಮ್ಮ ಮನಸ್ಸಿನಲ್ಲಿ ಕೂಡ ಎಲ್ಲಿ ಶುದ್ಧತೆ ಇರುತ್ತೋ, ದ ಪ್ಯೂರಿಟಿ ಆಫ್ ಮೈಂಡ್, ಅಂತಹ ಮನಸ್ಸು ಭಗವಂತನನ್ನೇ ಸ್ಮರಿಸ್ತಾ ಯಾರು ಶರೀರವನ್ನು ಬಿಡ್ತಾರೋ ಅವರು ಬ್ರಹ್ಮಲೋಕವನ್ನು ಸೇರ್ತಾರೆ ಅಂತ. ಇದು ಸಮಯ ಬಿಟ್ಬಿಡಿ, ಅಗ್ನಿ, ಜ್ಯೋತಿ, ಹಗಲು, ಶುಕ್ಲ ಪಕ್ಷ ಇದೆಲ್ಲ ನಾವು ಯಾರು ಸಾಧನೆಯನ್ನು ಮಾಡಿ ಅತ್ಯಂತ ಶುದ್ಧವಾಗಿದ್ದವರು ಶರೀರವನ್ನು ಬಿಟ್ಟರೆ ಅವರು ಮತ್ತೆ ತಿರುಗಿ ಬರೋದಿಲ್ಲ ಅಂತ ಒಂದು ಅರ್ಥದಲ್ಲಿ ಹೇಳ್ತಾರೆ.
ಇನ್ನೊಂದು ನೋಡಿ, ಹೊಗೆ, ರಾತ್ರಿ, ಕೃಷ್ಣ ಪಕ್ಷ ಅಥವಾ ದಕ್ಷಿಣಾಯನ ಅಂತ ಹೇಳುವಾಗ ಯಾರು ಈ ಕೆಟ್ಟ ಕೆಲಸಗಳನ್ನೇ ಮಾಡಿಕೊಂಡು ತನ್ನ ಅವನತಿಯನ್ನು ನೋಡ್ಕೊಂಡಿದ್ದಾರೋ, ಉನ್ನತಿಯನ್ನು ನೋಡ್ಕೊಳ್ದಲೇ ಅವನತಿಗೆ ಅವರೇ ಕಾರಣ ಆಗಿರ್ತಾರೋ ಅಂಥವರು ಮತ್ತೆ ಮತ್ತೆ ಪುನಃ ಪುನಃ ಹುಟ್ಟಿ ಬರ್ತಾರೆ ಅಂತ ಸ್ವಾಮೀಜಿಯವರು ಹೇಳ್ತಾರೆ. ಅದರಿಂದ ಇಲ್ಲಿ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂದ್ಕೊಂಡ್ರೆ ಬರೀ ಟೈಮ್ ಎಲ್ಲ ಮಾಡೋದೆಲ್ಲ ನಾವು ಅನಾಚಾರ ಮಾಡಿ ಆ ಟೈಮಲ್ಲಿ ಸತ್ತರೆ ಅವ್ರಿಗೆ ಪುನರ್ಜನ್ಮ ಇಲ್ಲ ಅಂತ ಹೇಳಲಿಕ್ಕೆ ಎಲ್ಲ ಆಗುತ್ತೆ ಅಂತ ಅಲ್ವಾ. ಅದರಿಂದ ಸಮಯ ಒಂದೇ ಅಲ್ಲಿ ಮುಖ್ಯ ಆಗೋದಿಲ್ಲ. ಯಾವ ಟೈಮಲ್ಲಿ ಹಗಲೊತ್ತು ಹೋಗ್ತಾರೋ, ರಾತ್ರಿ ಹೊತ್ತಿದೆ ಬಿಡ್ತಾರೋ ಅದೆಲ್ಲ ಅಲ್ಲ. ನಿಜ ಜೀವನದಲ್ಲಿ ಅವರು ಯಾವ ರೀತಿಯಲ್ಲಿ ಬದುಕಿದ್ದಾರೆ, ಆ ಗುಣಗಳನ್ನು ಅವರು ಹೊಂದಿದ್ದಾರಾ, ಆ ರೀತಿಯಾಗಿ ಅವರು ಚಂದದಲ್ಲಿ ಬದುಕಿದಾರಾ, ಸಾಧನೆಯನ್ನು ಮಾಡಿದಾರ, ಅಂತಹ ಸಾಧಕರು ಶರೀರ ಬಿಟ್ಟರೆ ಮತ್ತೆ ತಿರುಗಿ ಬರೋದಿಲ್ಲ. ನಮಗೆಲ್ಲ ಇರೋದು ಸಾಧನೆ ಏನು ಅಂತ ಹೇಳಿದ್ರೆ ಅದೇ ಏನು, ಮುಕ್ತಿ ಅಲ್ವಾ, ಮೋಕ್ಷ. ಇಲ್ಲದೆ ಇದ್ದರೆ ಮತ್ತೆ ಬರ್ತೀವಿ, ಮತ್ತೆ ಸಾಧನೆ ಮಾಡಬೇಕು, ಮತ್ತೆ ಅದೇ ಕಂಟಿನ್ಯೂ ಆಗ್ತಾ ಇರುತ್ತೆ. ಪುನರಪಿ ಜನನಂ ಪುನರಪಿ ಮರಣಂ ಅಂತ. ಅದರಿಂದ ಇಲ್ಲಿ ಬರೀ ಸಮಯಕ್ಕೆ ಉತ್ತರಾಯಣ ದಕ್ಷಿಣಾಯನ ಸಮಯ ಅದನ್ನು ಹೆಚ್ಚು ಪ್ರಾಮುಖ್ಯತೆ ಕೊಡದೆ ನಮ್ಮ ಶುದ್ಧತೆಗೆ ಅಂತರಂಗ ಶುದ್ಧಿ ಆಗಬೇಕು. ಅಂತರಂಗ ಶುದ್ಧಿಯಾಗಿ ಅಂತರಂಗ ಶುದ್ಧಿ ಆದ ಕೂಡಲೇ ಪರಮಾತ್ಮನ ಧ್ಯಾನಿಸ್ಲಿಕ್ಕೆ ಅದು ರೆಡಿ ಆಗಿಬಿಡುತ್ತೆ. ಆಗ ಪರಮಾತ್ಮನ ಆ ಭಗವಂತನ ಧ್ಯಾನದಲ್ಲೇ ಯಾರು ಶರೀರವನ್ನು ಬಿಡ್ತಾರೋ ಅದನ್ನೇ ಅಲ್ಲಿ ಶುಕ್ಲ ಪಕ್ಷ ಅಂತ ಹೇಳೋದು. ಯಾರು ಭಗವಂತನನ್ನು ನೆನೆಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ವೋ ಅಂಥದ್ದು ಕೃಷ್ಣ ಪಕ್ಷ ಅಂತ. ಹಲವಾರು ರೀತಿಯಲ್ಲಿ ವ್ಯಾಖ್ಯಾನವನ್ನು ಬರೀತಾರೆ ಈ 2 ಶ್ಲೋಕಗಳಿಗೆ. ನನಗೆ ಇದು ಸ್ವಲ್ಪ ಸಮರ್ಪಕ ಅಂತ ನನಗನ್ನಿಸ್ತು, ನಮ್ಗೆ ಅರ್ಥ ಆಗೋ ಆಗಿದೆ ಅಂತ ಹೇಳಿ. ಆದ್ದರಿಂದ ಎಲ್ಲಿ ಶುದ್ಧತೆ ಇರುತ್ತೋ, ಎಲ್ಲಿ ಭಗವಂತನ ಸ್ಮರಣೆ ಇರುತ್ತೋ ಅಂಥವರು ತಿರುಗಿ ಬರದೇ ಇರುವಂತಹ ಬ್ರಹ್ಮಲೋಕವನ್ನು ಸೇರ್ತಾರೆ. ಇನ್ನು ಯಾರು ಅದನ್ನು ಮಾಡಿರೋದಿಲ್ವೋ ಅವರೆಲ್ಲ ಮತ್ತೆ ವಾಪಸ್ ಭೂಲೋಕದಲ್ಲಿ ಹುಟ್ಟಿ, ಭಗವಂತ ದಯಾಳು, ಅವನು ಕಳಿಸ್ತಾನೆ, ಹೋಗು ನೀನೆಲ್ಲ ಮುಗಿಸ್ಕೊಂಡು ಬಾ ಅಂತ. ಅಷ್ಟೇ, ಬರೋದು, ಸಾಧನೆ ಮಾಡೋದು, ಮತ್ತೆ ಹೋಗೋದು. ಈ ರೀತಿಯಾಗಿ ನಡೀತಾನೇ ಇರುತ್ತೆ ಚಕ್ರ. ಮುಂದುವರಿಸ್ತಾ ಅದ್ರ ಬಗ್ಗೆನೇ ಮತ್ತು ಹೇಳ್ತಾ ಇದ್ದಾನೆ. ಶುಕ್ಲ ಕೃಷ್ಣೇ ಗತಿ ಹೇತೆ ಜಗತ ಶಾಶ್ವತೆ ಮತೆ ಏಕಯಾ ಯಾತ್ಯನಾವೃತ್ತಿಂ ಅನ್ಯಯಾ ವರ್ತತೆ ಪುನಃ. ಶುಕ್ಲ ಹಾಗೂ ಕೃಷ್ಣಗಳೆಂಬ ಈ 2 ಮಾರ್ಗವನ್ನು ಪ್ರಪಂಚದಲ್ಲಿ ಅನಾದಿಯಿಂದಲೂ ಇವೆ. ಇದರಲ್ಲಿ ಒಂದು ಪುನರಾವೃತ್ತಿ ಉಳ್ಳಂತಹದ್ದು, ಮತ್ತೊಂದು ಇಲ್ಲದಂತಹದ್ದು. ಮೇಲೆ ನೋಡಿದ ಶುಕ್ಲ ಮತ್ತು ಕೃಷ್ಣ ಪಕ್ಷಗಳು. ಶುಕ್ಲ ಪಕ್ಷ ಅಂತ ಹೇಳಿದ್ರೆ ಅದು ಮೋಕ್ಷ, ಕೃಷ್ಣ ಪಕ್ಷ ಅಂತ ಹೇಳಿದ್ರೆ ಅದು ಸಂಸಾರ. ಈ 2 ಮಾರ್ಗಗಳು ಪ್ರಪಂಚದಲ್ಲಿದೆ. ಒಂದು ಪ್ರವೃತ್ತಿ ಮಾರ್ಗ, ನಿವೃತ್ತಿ ಮಾರ್ಗ ಅಂತೆಲ್ಲ ಕೇಳಿದ್ದೀವಿ ನಾವು. ಪ್ರವೃತ್ತಿ ಮಾರ್ಗ ಅಂತ ಹೇಳಿದರೆ ಮೆಟೀರಿಯಲಿಸ್ಟಿಕ್ ಲೈಫ್, ಪ್ರಪಂಚದಲ್ಲಿರುವ ಎಲ್ಲ ಸುಖಗಳನ್ನು ಅನುಭವಿಸ್ಕೊಂಡು ನಮ್ಗೆ ಅದೇ ಬೇಕು ಅಂತ ಅಂದ್ಕೊಂಡು ಬದುಕುವಂಥದ್ದು ಪ್ರವೃತ್ತಿ. ನಿವೃತ್ತಿ ಅಂದರೆ ಭಗವಂತನ ಕಡೆಗೆ ನನ್ನ ಮನಸ್ಸನ್ನು ತಗೊಂಡು ಹೋಗುವಂಥದ್ದು, ಅದನ್ನು ನಿವೃತ್ತಿ ಮಾರ್ಗ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಶುಕ್ಲ ಮತ್ತು ಕೃಷ್ಣ ಪಕ್ಷಗಳು ಅಂತ ಹೇಳಿದಾಗ ಇಲ್ಲಿ ಏನು ಹೇಳ್ತಾರೆ, 2 ಯಾವಾಗಲೂ ಇದ್ದೇ ಇದೆ. ಒಂದು ಪುನರಾವೃತ್ತಿ ಉಳ್ಳಂಥದ್ದು, ಇನ್ನೊಂದು ಇಲ್ಲದೆ ಇರುವಂಥದ್ದು ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಮುಂದುವರಿಸ್ತಾ ಈ 2 ಮಾರ್ಗಗಳನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ನಾವು ಜೀವನವನ್ನು ನಡೆಸಬೇಕು ಅನ್ನೋ ಥರದಲ್ಲಿ. ಈ ಶುಕ್ಲ ಮತ್ತು ಕೃಷ್ಣ ಪಕ್ಷಗಳು ಅಂತ ಹೇಳುವಾಗೆಲ್ಲ ಏನು ಪುನರಾವೃತ್ತಿ ಹೊಂದುವಂಥದ್ದು ಅನ್ನುವಾಗ ಮತ್ತೆ ಯಾತಕ್ಕೆ ಹುಟ್ಟು ಬರ್ತೀವಿ ಅಂತ ಹೇಳಿದ್ರೆ, ಈ ಕೃಷ್ಣ ಪಕ್ಷದಲ್ಲಿ ನಾವು ಸಂಸಾರದಲ್ಲಿ ತೊಡಗಿದ್ದಾಗ ನಮಗೆ ವಾಸನೆಗಳು ಬೇಕಾದಷ್ಟು ಇರುತ್ತಲ್ಲ, ಆ ವಾಸನೆಗಳೆಲ್ಲ ಮತ್ತೆ ಮತ್ತೆ ಮುಗಿಸ್ಕೊಳ್ಳಿ ಅಂತ ಭಗವಂತ ನಮ್ಮನ್ನು
ಭೂಲೋಕಕ್ಕೆ ಕಳಿಸ್ತಾನಂತೆ. ಅದೆಲ್ಲ ಮುಗಿಸ್ಕೊಂಡು ಬಾ ನೀನು, ಪರವಾಗಿಲ್ಲ, ನಿಂದು ಎಷ್ಟೆಷ್ಟು ವಾಸನೆಗಳಿದೆಯೋ ಅದು ಎಲ್ಲವೂ ಮುಗಿಲಿ ಅಂತ. ಈ ಚಿತ್ತಶುದ್ಧಿ ಅಂತ ಹೇಳುವಾಗ ಅದೇ ನೋಡಿ, ಅದರಲ್ಲಿ ನಮಗೆ ಗೊತ್ತಿರದೆ ಏನೇನೋ ಆಸೆಗಳು ಕೂತಿರುತ್ತೆ, ಸಮಯ ಸರಿಯಾಗಿ ಅದು ಆಚೆ ಬರ್ತಾ ಹೋಗುತ್ತೆ. ತುಂಬ ತುಂಬ ಸಟಲ್ ವಾಸನೆಗಳು ನಮಗೆ ಗೊತ್ತಿರಲ್ಲ, ಸೂಕ್ಷ್ಮ ಆಸೆಗಳು ಅದು ಚಿತ್ತದಲ್ಲಿ ಇರುತ್ತೆ. ಅದು ಆವಾಗ ಸಮಯ ಸಂದರ್ಭ ಸರಿಯಾಗಿ ಸಿಕ್ಕಾಗ ಅದು ತೋರ್ಕೊಳ್ಳು. ಈಗ ನಮಗೆ ಆಧ್ಯಾತ್ಮದ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದು ಬೀಜ ಎಲ್ಲೋ ಇತ್ತು ಕಾಣುತ್ತೆ, ಹಾಗಾಗಿ ಅದು ಪರಿಸರ ಇದು ಸಿಕ್ಕಾಗ ಮೊಳಕೆ ಹೊಡೆಯುತ್ತೆ ಅಲ್ವಾ, ಇಲ್ಲದೇ ಇದ್ರೆ ಸುಮ್ಮನೆ ಬರಲ್ಲ ಅದು. ಹಾಗೆ ಈ ವಾಸನೆಗಳಿಂದ ಮತ್ತೆ ಮತ್ತೆ ನಾವು ಹುಟ್ಟಿ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ, ಅದೇ ಚಕ್ರದಲ್ಲಿ ಸುತ್ತಾ ಇರ್ತೀವಿ. ಗುರುದೇವ್ ಒಂದು ಕಡೆ ಹೇಳ್ತಾರೆ, ಸಟಲ್ ವಾಸನಾಸ್ ಅಂತ ಹೇಳುವಾಗ ಆ ತುಂಬ ಸೂಕ್ಷ್ಮವಾದ ಆ ಬಲವಾದ ಆಸೆಗಳು ಅಲ್ಲಿ ಚಿತ್ತದಲ್ಲಿ ಕೂತಿರುತ್ತೆ ಅಂತ. ಅದು ಕ್ವಾರಂಟೈನ್ ಆಗಿಬಿಟ್ಟಿರುತ್ತೆ ಅಂತ ಹೇಳ್ತಾರೆ. ಅದು ಯಾವಾಗಲೂ ಈ ರೀತಿಯ ಎಲ್ಲ ಪರಿಸರ ಇದು ಎಲ್ಲ ಸರಿಯಾಗಿ ಸಿಕ್ಕಾಗ ಮಾತ್ರ ಹೊರಗಡೆ ಬರುತ್ತೆ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಎರಡು, ಕೃಷ್ಣ ಮತ್ತು ಶುಕ್ಲ ಪಕ್ಷ. ಇದನ್ನು ಶುಕ್ಲ ಮತ್ತು ಕೃಷ್ಣ ಅಂತ ತಿಳ್ಕೊಳ್ಳುವಾಗ ಬರೀ ಸಮಯಕ್ಕಷ್ಟೇ ಅದನ್ನು ಸೀಮಿತಗೊಳಿಸದೆ ನಮ್ಮ ಮನಸ್ಸಿನ ಸ್ಥಿತಿಗೆ ಅದನ್ನು ರೆಫರ್ ಮಾಡಿಕೊಳ್ಬೇಕು. ಮುಂದುವರಿಸ್ತಾ ನೈತೆ ಸ್ಮೃತಿ ಪಾರ್ಥ ಜಾನನ್ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ. ಹೇ ಪಾರ್ಥ, ಈ ಎರಡು ಮಾರ್ಗಗಳನ್ನು ತಿಳಿದು ನಿಜವಾದ ಯೋಗಿಯು ಮೋಹಗೊಳ್ಳುವುದಿಲ್ಲ. ಆದುದರಿಂದ ಅರ್ಜುನ, ನೀನು ಸದಾಕಾಲ ಯೋಗಯುಕ್ತನಾಗಿರು. ಏನಂತೆ, ಇದನ್ನು ಎರಡು ತಿಳಿದ ಮೇಲೆ ಅಂದ್ರೆ ಏನು, ನಾವು ಏನೇ ಸಂಪಾದಿಸಿಟ್ಟಿದ್ರು ಅದನ್ನೆಲ್ಲ ಬಿಟ್ಟು ಹೋಗಬೇಕು ಅನ್ನೋದು ತಿಳಿದ ಮೇಲೆ. ಅದು ಕೃಷ್ಣ ಪಕ್ಷದಲ್ಲಾಗಿರ್ಬೋದು, ಶುಕ್ಲ ಪಕ್ಷದಲ್ಲಾಗಿರ್ಬೋದು, ಬಿಟ್ಟು ಹೋಗಬೇಕು. ಹಾಗೆ ಬಿಟ್ಟು ಹೋಗಬೇಕು ಅಂತ ತಿಳಿದ ನಿಜವಾದ ಯೋಗಿಯು ಮೋಹಗೊಳ್ಳುವುದಿಲ್ಲ, ಅವನು ಯಾವುದಕ್ಕೂ ಮೋಹಗೊಳ್ಳುವುದಿಲ್ಲ. ಅದರಿಂದ ನೀನು ಸದಾಕಾಲ ಯೋಗಯುಕ್ತನಾಗಿರುವಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಭಗವಂತ. ಯೋಗಯುಕ್ತ ಅಂದ್ರೇನು? ಸದಾ ಧ್ಯಾನ ಜಪ ಇದರಲ್ಲೇ ತೊಡಗಿರುವಂಥ, ಧ್ಯಾನ ಮತ್ತು ಜಪದಲ್ಲಿ ಯಾವಾಗಲೂ ತೊಡಗಿರು. ಈಗ ನೋಡಿ, ನಮಗೆ ಈ ವಿಚಾರಗಳೆಲ್ಲ ಗೊತ್ತಾದಮೇಲೆ, ಯಾಕೆ ಚಿಕ್ಕ ವಯಸ್ಸಿಂದನೇ ಹೇಳಿದ್ದಾರೆ ಕೆಟ್ಟ ಕೆಲಸಗಳನ್ನು ಮಾಡಿದ್ರೆ ಮಾಡಬಾರ್ದು ಅಂತ, ಎಷ್ಟು ತಂದೆ ತಾಯಿಯಂದಿರೆಲ್ಲರೂ ಹೇಳ್ಕೊಟ್ಟಿದ್ದಾರೆ. ಹಾಗೆಲ್ಲ ಮಾಡಬಾರ್ದು, ಬೇಸಿಕ್ ಒಳ್ಳೆ ಕೆಲಸವನ್ನೇ ಮಾಡಬೇಕು, ಕೆಟ್ಟ ಕೆಲಸವನ್ನು ಮಾಡಬಾರ್ದು, ಕೆಟ್ಟ ಕೆಲಸ ಮಾಡಿದ್ರೆ ನರಕಕ್ಕೆ ಹೋಗ್ತೀಯಾ, ಇವೆಲ್ಲ ನಾವು ತುಂಬ ಕೇಳಿಬಿಟ್ಟಿದ್ದೀವಿ. ಒಳ್ಳೇದು ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀರಾ, ಕೆಟ್ಟದ್ದು ಮಾಡಿದ್ರೆ ನರಕಕ್ಕೆ ಹೋಗ್ತೀರಾ ಅಲ್ವಾ, ನರಕದ ಚಿತ್ರವನ್ನು ಕೊಟ್ಟಿದ್ದಾರೆ, ಅಲ್ಲೆಲ್ಲ ಪನಿಷ್ ಮಾಡ್ತಾರೆ ನಿಮಗೆ, ಇವೆಲ್ಲ ಸಾಕಷ್ಟು ಕೇಳಿದ್ದೀವಿ ನಾವು. ಅಷ್ಟು ತಿಳ್ಕೊಂಡ್ಮೇಲೆ ಶಾಸ್ತ್ರದಲ್ಲಿ ಕೂಡ ಅದೇ ಹೇಳಿರೋದು. ಇಲ್ಲಿ ಎರಡು ರೀತಿಯಾಗಿ ಶರೀರವನ್ನು ಬಿಡ್ತೀರಾ, ಒಂದು ರೀತಿಯಲ್ಲಿ ಬಿಟ್ಟರೆ ಮತ್ತೆ ವಾಪಸ್ ಬರೋದಿಲ್ಲ, ಒಂದು ರೀತಿಯಲ್ಲಿ ಬಿಟ್ಟರೆ ಮತ್ತೆ ವಾಪಸ್ ಬರ್ತೀವಿ. ಇದೆಲ್ಲ ಹೇಳಾದಮೇಲೆ ಹಾಗಾದರೆ ನಾನು ಏನು ಮಾಡಬೇಕು? ಇದಂತೂ ತಿಳ್ಕೊಂಡಾಯಿತು, ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಇವೆಲ್ಲ ತಿಳ್ಕೊಂಡಾಯಿತು, ಸ್ವರ್ಗ ನರಕ ಬ್ರಹ್ಮಲೋಕ ಎಲ್ಲ ತಿಳಿದಾಯಿತು. ನಾನೇನು ಮಾಡಬೇಕು? ನನ್ನ ಸಾಧನೆ ಅಲ್ವಾ. ಅದಕ್ಕೆ ಇಲ್ಲೇ ಹೇಳಿರೋದೇನೋ, ಯೋಗಯುಕ್ತನಾಗಿರು. ಯೋಗಯುಕ್ತನಾಗಿರು ಅಂದರೆ ನಿತ್ಯ ಅದನ್ನು ಅಭ್ಯಾಸ ಮಾಡಬೇಕು ನಾವು. ಏನದು? ಧ್ಯಾನ ಮತ್ತು ಜಪ. ಯೋಗಿ ಆದವನಿಗೆ ಭಗವಂತ ಒಂಥರ ಡಿಜೆಕ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಅವನು ಬ್ರಹ್ಮಲೋಕವನ್ನೇ ಸೇರೋದು. ಅದರಿಂದ ಅರ್ಜುನ, ನೀನು ಯೋಗಯುಕ್ತನಾಗಿರು.
ಯೋಗ ಯೋಗನ ಯೋಗ ಬಲ ಅಂತಂದ್ರೇನು? ಧ್ಯಾನ ಮತ್ತು ಜಪ. ಆ ಯೋಗ ಬಲ ನೀನು ಅದರಲ್ಲಿ ನಿರತನಾಗಿರು ಅಂತ ಹೇಳ್ತಾ ಇದ್ದಾನೆ. ಮುಂದುವರಿಸ್ತಾ ಕಡೆಯ ಶ್ಲೋಕ. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯಫಲಂ ಪ್ರದಿಷ್ಟಂ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ. ಇದನ್ನು ತಿಳಿದ ಯೋಗಿಯು ಶ್ರೌತ ಮತ್ತು ಸ್ಮಾರ್ತ ಕರ್ಮಗಳನ್ನು, ತಪಸ್ಸು ಮತ್ತು ದಾನ ಮಾಡುವುದರಿಂದ ಬರುವ ಪುಣ್ಯವನ್ನು ಅತಿಕ್ರಮಿಸಿ ಪರಮ ಪದವನ್ನು ಪಡೆಯುತ್ತಾನೆ. ಇದನ್ನೆಲ್ಲ ತಿಳ್ಕೊಂಡವನೇನು ನೋಡಿ, ಅಲ್ಲಿ ದಾನೇಶು ಯಜ್ಞೇಶು ಫಲಂ ಅಂತ ಹೇಳ್ತಾರೆ ಅಲ್ವಾ. ವೇದೇಶು ಯಜ್ಞೇಶು ತಪಸ್ಸು ಚೈವ. ಏನು ಮಾಡ್ತಾನೆ ಅವನು? ವೇದ ಮಂತ್ರಗಳನ್ನು ಕೇಳೋದ್ರಿಂದ ಅಥವಾ ಹೇಳೋದ್ರಿಂದ ಪುಣ್ಯ ಬರುತ್ತಾ? ಬರುತ್ತೆ. ಅದನ್ನೇ ಹೇಳಿರೋದು. ವೇದೇಶು ಯಜ್ಞೇಶು, ಯಜ್ಞ ಮಾಡೋದ್ರಿಂದ, ತಪಸ್ಸಿನಿಂದ, ದಾನ ಮಾಡೋದ್ರಿಂದ, ನೋಡಿ ಎಲ್ಲ ಅಲ್ಲೇ ಕೊಟ್ಟಿದ್ದಾರೆ. ಅದರಿಂದ ಮಾಡೋದ್ರಿಂದ ಪುಣ್ಯವನ್ನು ಅವನು ಸಂಪಾದನೆ ಮಾಡ್ತಾನೆ. ಆ ಪುಣ್ಯವನ್ನು ಅತಿಕ್ರಮಿಸಿ ಪರಮ ಪದವನ್ನು ಪಡೆಯುತ್ತಾನೆ. ವೇದೇಶು ಅಂತ ಹೇಳಿದ್ರೆ ವೇದ ಮಂತ್ರಗಳನ್ನು ಓದೋದಾಗಲಿ, ಎಲ್ಲಿ ಓದೋದಕ್ಕೆ ಅವಕಾಶ ಇರಲ್ವೋ ಕೇಳೋದ್ರಿಂದ, ಸಾಕಷ್ಟು ಕೇಳೋದ್ರಿಂದ ಪ್ರತಿನಿತ್ಯ. ಯಜ್ಞೇಶು, ಯಜ್ಞ ಅಂತ ಹೇಳಿದ್ರೆ ಆ ಹೋಮಕೊಂಡ ಇಟ್ಕೊಂಡು ಮಾಡೋ ಯಜ್ಞ, ಅದಾದರೂ ಆಗ್ಬೋದು. ಚಿನ್ಮಯ ಮಿಷನ್ನಲ್ಲಿ ನಮ್ದು ಹೇಳೋದಾದರೆ ಯಜ್ಞ ಅಂತ ಹೇಳಿದ್ರೆ ಸೇವೆ, ಯಜ್ಞ ಭಾವದಿಂದ ಮಾಡೋದು ಅಂತ ಅಂದರೆ ಸೇವೆಯನ್ನು, ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಮಾಡುವ ಎಲ್ಲ ಕರ್ಮಗಳು ಯಜ್ಞ ಆಗತ್ತೆ. ತಪಸ್ಸು, ಭಗವಂತನನ್ನೇ, ಬೇರೆ ಏನು ನೋಡೋ ಹಾಗೆ ಇಲ್ಲ, ಭಗವಂತನನ್ನೇ. ದಾನೇಶು, ದಾನ ಧರ್ಮವನ್ನು ಮಾಡಬೇಕು ಅಂತ ಹೇಳ್ತಾರೆ. ಇದೆಲ್ಲ ಮಾಡೋದ್ರಿಂದ ಪುಣ್ಯ ಫಲ, ಬರುವ ಪುಣ್ಯವನ್ನು ಅತಿಕ್ರಮಿಸಿ ಅಂದರೆ ಪುಣ್ಯ ಅವನು ಏನು ಕೆಲಸ ಮಾಡಿದ್ರು ಬರುತ್ತೆ. ಆದರೆ ಅವನು ನಾನು ಅನ್ನೋ ಅಹಂಕಾರ ಇಟ್ಕೊಳ್ಳದೆ ಮಾಡಿದಾಗ ಆ ಪುಣ್ಯ ಕೂಡ ಏನೋ ಅದ್ರ ಪಾಡಿಗೆ ಅದು ಬರುತ್ತೆ ಅಷ್ಟೇ. ಅವನು ಅದನ್ನು ಅತಿಕ್ರಮಿಸಿ ಪರಮ ಪದವನ್ನು ಪಡೆಯುತ್ತಾನೆ ಅಂತ ಹೇಳಿದರೆ ಅವನು ಭಗವಂತನನ್ನೇ ಪಡೆಯುತ್ತಾನೆ ಅಂತ ಹೇಳ್ತಾರೆ. ಮತ್ತೆ ಇದರಲ್ಲಿ ಹೇಳಿರೋದು ಭಗವಂತನ ನಾಮಸ್ಮರಣೆ, ಭಗವಂತನನ್ನೇ ನೆನೆಸ್ತಾ ಇರೋದು, ಅನನ್ಯ ಭಕ್ತಿ ಭಗವಂತನ ಕಡೆಗೆ. ಅಷ್ಟನ್ನು ನಾವು ಈ ಅಧ್ಯಾಯದಲ್ಲಿ ನೋಡ್ಕೊಳ್ಳೋಣ. ಇಲ್ಲಿ ಅವನು ಅರ್ಜುನ ಕೇಳಿದ ಪ್ರಶ್ನೆಗೆ ಭಗವಂತ ಅಷ್ಟು ಉತ್ತರವನ್ನು ಕೊಟ್ಟಿದ್ದಾನೆ. ಕೊಟ್ಟಾದಮೇಲೆ ಅವನ ಅಡ್ವೈಸ್ ಏನಾಗಿದೆ? ಅನನ್ಯ ಭಕ್ತಿ. ಇಲ್ಲಿ ಬ್ರಹ್ಮ ಅಂದ್ರೇನು, ಅಧ್ಯಾತ್ಮ ಅಂದ್ರೇನು, ಕರ್ಮ ಅಂದ್ರೇನು, ಅಧಿಭೂತ ಅಂದ್ರೇನು, ಅಧಿದೈವ ಅಂದ್ರೇನು ಅಲ್ವಾ, ಅಧಿಯಜ್ಞ ಅಂದರೆ ಯಾರು, ಕೊನೆಯ ಕಾಲದಲ್ಲಿ ನೀನು ಹೇಗೆ ಸ್ಮರಿಸಲ್ಪಡುತ್ತೀಯ, ನಿಯತಾತ್ಮರಿಂದ ನನ್ನ ಹೇಗೆ ಸ್ಮರಿಸ್ತಾರೋ ಅವರು. ಈ 7 ಪ್ರಶ್ನೆಗಳಿಗೆ ಭಗವಂತ ಉತ್ತರವನ್ನು ಕೊಟ್ಟಿದ್ದಾನೆ. ತಕ್ಕ ಮಟ್ಟಿಗೆ ಈ ಅಧ್ಯಾಯವನ್ನು ಅಧ್ಯಯನ ಮಾಡಿದ್ದೀವಿ. ಈ ವೇದ, ಯಜ್ಞ, ತಪಸ್ಸು ಇವೆಲ್ಲವೂ ಪ್ರತಿನಿತ್ಯ ಆಚರಣೆಯಲ್ಲಿ ತಂದುಕೊಳ್ಬೇಕು. ಆದ್ದರಿಂದ ನಾವು ಒಂದು ಕ್ರಮವನ್ನು ಇಟ್ಕೊಳ್ಬೇಕು. ಇಷ್ಟನ್ನು ಪಾರಾಯಣ ಮಾಡ್ತೀನಿ. ಈಗ ಬಹುಶಃ ನಾವು ಇಲ್ಲಿರೋರೆಲ್ಲ ಸುಮಾರು 50 ವರ್ಷ ಮೇಲ್ಪಟ್ಟವರೇ ಆಗಿರೋದ್ರಿಂದ ಹೆಚ್ಚೆಚ್ಚು ಪಾರಾಯಣದ ಕಡೆಗೆ ನಮಗೆ ಸಮಯ ಮಾಡಿಕೊಳ್ಬೇಕು. ಈಗ ಒಂದು ಕ್ರಮವನ್ನು ನಾವೇ ಹಾಕ್ಕೊಳ್ಬೇಕು. ವೇದೇಶು ಯಜ್ಞೇಶು ತಪಸ್ಸು ಚೈವ ಅಂತ ಹೇಳಿದಾರಲ್ವ, ಇದಕ್ಕೆಲ್ಲ ನಾವೇ ಸಮಯವನ್ನು ಹಾಕ್ಕೊಳ್ಬೇಕು. ದಾನ ಅದನ್ನು ಕೂಡ ಮಾಡಬೇಕು. ಮತ್ತೆ ಇದನ್ನು ಮನಸ್ಸಿಗೆ ತಂದುಕೊಳ್ತಾ ಇರಬೇಕು. ಈ ವಿಚಾರಗಳನ್ನು,
ಈ ರೀತಿಯಾಗಿ ನಾವು ನಡ್ಕೊಳ್ತಾ ಇರಬೇಕು. ಪ್ರತಿ ಕ್ಷಣವೂ ಭಗವಂತನನ್ನೇ ನೆನೆಸ್ತಾ ಇರಬೇಕು. ಇಷ್ಟೆಲ್ಲ ಮಾಡೋದ್ರಿಂದ ನಮಗೊಳ್ಳೆಯದಾಗತ್ತೆ, ಭಗವಂತನಿಗಲ್ಲ ನಮಗೊಳ್ಳೆಯದಾಗತ್ತೆ. ಒಳ್ಳೆಯದು. ಅಲ್ಲಿಗೆ ಈ ಅಧ್ಯಾಯ ಮುಕ್ತಾಯ ಆಗುತ್ತೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನಸಂವಾದೇ ಅಕ್ಷರಬ್ರಹ್ಮಯೋಗೋ ನಾಮ ಅಷ್ಟಮೋಧ್ಯಾಯಃ. ಓಂ ತತ್ಸತ್ ಇತಿ. ನಾವು ವಿಚಾರ ಮಾಡುವಾಗಲಿ ಓದುವಾಗಲಿ ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಶ್ರೀಮದ್ಭಗವದ್ಗೀತಾಸು, ಶ್ರೀಮದ್ಭಗವದ್ಗೀತೆಯಲ್ಲಿ ಉಪನಿಷತ್ಸು, ಉಪನಿಷತ್ತಿನಲ್ಲಿ ಹೇಳಿರುವಂತಹ ಬ್ರಹ್ಮವಿದ್ಯಾಯ, ಬ್ರಹ್ಮವಿದ್ಯೆ ಹೇಳಿದರೆ, ಯೋಗಶಾಸ್ತ್ರೇ ಅಂದರೆ ದಿನನಿತ್ಯ ನಾವು ಜೀವನದಲ್ಲಿ ಯಾವುದನ್ನು ಪ್ರಾಕ್ಟೀಸ್ ಮಾಡ್ಬೋದು ಅಂಥದ್ದು ಯೋಗಶಾಸ್ತ್ರ ಇದೆ. ಇದು ಶ್ರೀಕೃಷ್ಣಾರ್ಜುನ ಸಂವಾದೆ ಕೃಷ್ಣ ಅರ್ಜುನರ ಸಂವಾದದ ರೂಪದಲ್ಲಿರುವಂತಹ ಅಕ್ಷರ ಬ್ರಹ್ಮ ಯೋಗ ಅನ್ನೋ ಹೆಸರಿನ 8ನೇ ಅಧ್ಯಾಯ ಮುಕ್ತಾಯ ಆಗತ್ತೆ. ಗುರುದೇವರ ಕೃಪೆ, ಭಗವಂತನ ಆಶೀರ್ವಾದ, ಭಗವಂತನ ಕೃಪೆ, ತಕ್ಕ ಮಟ್ಟಿಗೆ ಈ ಅಧ್ಯಾಯವನ್ನು ಅಧ್ಯಯನ ಮಾಡಿದ್ದೀವಿ. ಮತ್ತೆ ಮತ್ತೆ ಹೇಳಿದಾಗಲೂ ಅದೊಂದು ಹೊಸ ಅನುಭವ. ತಾವೆಲ್ಲ ನನ್ನ ಜೊತೆ ಇದ್ದು ಈ ಒಂದು ಸುಂದರವಾದ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.